ಮಲು. ಹೌದು. ನಾವ್ ಏನ್ ಕೇಳೇವ್ ನಿಮಗ? ಏನ್ ಕೇಳೇವ್ ಸರ್ ಅವ್ರಿಗೆ? ತಾಯಿಲಿದ್ದ ಮಗಗ ಒಳಿತಾಬೇಕು. ಹೌದು ಹೌದು. ಅಲ್ಲಿ ನಾವೊಂದು ಮಾತು ಹೇಳ್ತೀವಿ ನೋಡು, ಹೆಂಡತಿ ಹ್ಯಾಂಗ ಗಂಡನ ಉಳಿಸ್ಯಾಳ ಅನ್ನೋದು ಜಗತ್ತಿಗ ಗೊತ್ತಿದ್ದಂತ ಮಾತಾಯ್ತು. ಸತ್ಯವಾನ ಸಾವಿತ್ರಿ, ಸತ್ಯವಾನ ಸಾವಿತ್ರಿ ಅತ್ರಿ ಪಟ್ಟಣದೊಳಗ ಅನಸೂಯ ದೇವಿ. ಇಲ್ಲಿ ಮಧುರಾ ದೇಶದೊಳಗ ದುಮ್ಮತ್ಸೇನ ಅರಸನ ಮಗಳು ಸತ್ಯವಾನ ಸಾವಿತ್ರಿ, ಅಶೋಕಪತಿ ಅರಸನ ಮಗ ಸತ್ಯವಾನ. ಅವಾಗ ಅವ್ರು ಬಹಳ ಬಡತನ ಇರ್ತದ. ಹೊಟ್ಟಿಗೆ ಮಾರಿ ಹೊಟ್ಟಿ ತುಂಬಿಸ್ಕೋಬೇಕಾಗಿರ್ತದ. ಹೌದು. ಆ ಟೈಮಿನೊಳಗ ಏನ್ ಸರ ಹೆಂಡತಿಗೆ ಬ್ಯಾಸರ ಆಗೈತಿ, ನೀ ಮನಿಯಾಗಿರಂದವ. ಹೌದು. ನಾನು ಒಬ್ಬ, ಇಬ್ಬರು ಊಟ ನಾ ಒಬ್ಬ ಮಾಡ್ತೀನಿ, ಇಬ್ಬರು ಕಟ್ಗೆ ನಾ ಒಬ್ಬ ತರ್ತೀನಿ ಅಂದ ಸತ್ಯವಾನ. ಹೌದು. ಆದ್ರೂ ಹೆಂಡತಿ ಬಿಡಲಿಲ್ಲ. ನಿಮ್ಮ ಹೊಕ್ಕಳ ಮುದುಕಿಯಾಗಿ ಬಿದ್ದಿರ್ತಾಳ. ಮಗ ನಿಂಬಲ್ಲಿ ಯಾವಾಗ ಜಾಕ್ ಮಾಡ್ತಾಳೋ ಮಗನ್ನ. ಹೆಂಡತಿ ಹೇಳ್ತಾಳ, ನಿನ್ ನಿಂಬಲ್ಲಿ ನಾ ಬರ್ತಾನೆ, ಬ್ಯಾಡ ಅಂದ್ರು ಬೆನ್ನ ಹತ್ತಿ ಹಠ ಮಾಡಿ ಪೂರು ಹುಣ್ಣಿಮೆ ಇರ್ತದ. ಹೊತ್ತು ಮುಣಗಲಾಕತ್ತಿರ್ತದ. ಇಬ್ಬರು ಊಟ ಒಬ್ಬನೇ ಮಾಡ್ತಿರ್ತಾನ. ಆದ್ರೂ ಕೂಡ ಗಂಡನಿಗೆ ಉಣಿಸಿ ಹೆಂಡತಿ ಬೆನ್ನ ಹತ್ತಿರ್ತ. ಎರಡು ಬಾರಿ ನಾವು ಒಬ್ಬಾಕೆ ತರ್ಬೇಕಂತ ಹೇಳಿ ತಿಳ್ಕೊಂಡು, ಒಬ್ಬವ ತರ್ಬೇಕಂತ ಹೇಳಿ ತಿಳ್ಕೊಂಡು ಅವಸರ ಮಾಡಿ ಗಿಡ ಏರಿ ಕಡಿತಿರ್ತಾನ ಸತ್ಯವಾನ. ಆಗ ಕಾಲಾನ ವಾಲಿ ಮುರಿದು ತೆಳಗ ಬೀಳ್ತತಿ. ಪ್ರಾಣ ಒಯ್ಯಾಕೆ ಯಮ ಬರ್ತಾನೆ. ಪ್ರಾಣ ಒಯ್ಯಾಕೆ ಯಮ ಬರ್ತಾನ. ಕಾಲಾನ ವಾಲಿ ತೆಳಗ್ ಬೀಳ್ತದ. ಆಗ ಸತ್ಯವಾನ ಹೆಂಡತಿ ಸಾವಿತ್ರಿ ಹೇಳ್ತಾಳ, ಸಮಧರ್ಮನ ಅಡ್ಡಗಟ್ಟಿ ನಿಂದಿರ್ತಾಳ. ಹೌದು. ಯಾಕ ನನ್ನ ಗಂಡನ ಪ್ರಾಣ ಒಯ್ಯಂಗಿಲ್ಲ ಅಂತಾಳ. ಬಾಳ ಬೇಡ್ಕೊಂತಾಳ ಹೇಳ್ತಾಳ. ಆದ್ರೂ ನಿನ್ನ ಗಂಡಂದ ಮುಗಿದ ಬಂದೈತಿ, ಅವಂದ ಬರ್ದಿದ್ದದ, ಒಯ್ಯಬೇಕ ಅವನ ಪ್ರಾಣ ಅಂತ ಹೇಳಿ ತಿಳ್ಕೊಂಡು ಯಮ ಹಗ್ಗ ಒಗಿತಾನ. ಹೌದು. ಆಗ ವಾಂತಿ ಮಾಡ್ತಿರ್ತಾನ ಸತ್ಯವಾನ. ಸತ್ಯವಾನನ ಹೆಂಡತಿ ಸಾವಿತ್ರಿ ಅದನ್ನ ಬಳದು ಊಟ ಮಾಡ್ತಾಳ. ಹೌದು. ನಿಮ್ಮ ತಾಯಿ ಅವಾಕ್ಯಾರ ಉಂಡಾಳ, ನಿನ್ನ ತಾಯಿ ಉಳಿಸ್ಯಾಳ ಅವನ ಮಗನ. ಎಲ್ಲಿ ನೋಡ್ರಿಪ್ಪ ಏನಾತು? ಅಮ್ಮ ಬಾಳ ಬೇಡ್ಕೋತಿ ನೀನು. ಕನಿಕಾರ ಬಂದು ಯಮ ಕೇಳ್ತಾನ. ಏನ್ ಕೇಳ್ತಿ ಕೇಳ, ಗಂಡನ ಒಂದು ಬಿಟ್ಟಂತ ನಾವು. ಆಗ ಯಮಧರ್ಮನ್ನ ಮನಸ್ಸ ಮರಿವಿಗೆ ಹಾಕ್ತಾಳ ನೋಡು ಸಾವಿತ್ರಿ. ಏನಂತ ಏನಂತ 3 ವರ ಕೇಳ್ತಾಳ. ಹೌದು. 1ನೇ ವರ ನಮ್ಮ ತಂದೆ ಅಶೋಕಪತಿ ಅರಸಗ ನನಗ 100 ಮಂದಿ ಮಕ್ಕಳಾಗಬೇಕಂತಾಳ. ಹೌದು. ನಮ್ಮ ಅತ್ತಿ ಮಾವನ ಕಣ್ಣು ಬರ್ಬೇಕು, ನಮ್ಮ ರಾಜ್ಯ ನಮಗ್ ಸಿಗಬೇಕು, 101 ಮಕ್ಕಳಾಗ್ಬೇಕಂತಾಳ. ಹೌದು. ಮೊದಲು ಏನಂತಾಳ, ನಮ್ಮ ರಾಜ್ಯ ನಮಗ್ ಸಿಗಬೇಕ, ಅತ್ತಿ ಮಾವನ ಕಣ್ಣು ಬರ್ಬೇಕ, 101 ಮಂದಿ ಮಕ್ಕಳಾಗ್ಬೇಕಂತಾಳ. ಹೌದು. ಯಮಧರ್ಮ ಮಾರ್ತ ವರ ಕೊಟ್ಟು ತಥಾಸ್ ತಂದು ಬಿಟ್ಟ. ಹೌದು. ತಥಾಸ್ ತಂದು ಬಿಟ್ಟ. ಮತ್ತ ಹಗ್ಗ ಹೋಗಿತಾನ. ಯಾಕ ಹುಚ್ಚ ಪ್ಯಾಲಿ ಅಂದಳಕಿ. ಹೌದು. ಯಮಧರ್ಮಗ ಯಾಕ ಮತ್ತ 3 ವರ ಕೊಟ್ಟೆ, ನೀನ ಸತ್ಯವನ್ನ ಒಯ್ತೇನಿ ಅಂದ. ಅನ್ನೋದ್ಲೇನ ನಿನ್ನ ತಲೆ ಸರಿ ಐತಿಲ್ಲ ಅಂತ ಕೇಳ್ತಾಳ. ಗಂಡನ ಓದ್ಬೇಕ, ಮಕ್ಕಳ ಹೆಂಗ್ ಹುಟ್ಟತಾವ, ಹುಚ್ಚ ವರ ಕೊಟ್ಟಿ ಅಂದಳಕಿ. ಹೌದು. ಅದಕ್ಕೆ ಸೂರ್ಯ ಸಾಕ್ಷಿ ಇದ್ದ. ಆಗ ಸತ್ಯವಾನ ಸಾವಿತ್ರಿಗೆ, ಅಮ್ಮ ನಾನು ಮೋಸವಾದೆ, ನೀನು ಬಹಳ ಚಾತುರತೆಯಿಂದ ನಿನ್ನ ದುಃಖಕ್ಕೆ ನಾನು ತಲೆಬಾಗಿದೆ, ನನ್ನ ಮರಿಸಿ ನೀನು ನಿನ್ನ ಗಂಡನ ಪಡ್ಕೊಂಡಿ, ಈ ಮೃತ್ಯು ಲೋಕದೊಳಗೆ ನಿನ್ನಂತ ಪ್ರತಿವ್ರತಿಯರು ಯಾರ್ಯಾರಿಲ್ಲ ಅಂತ ಹೇಳಿ ತಿಳ್ಕೊಂಡು ಆ ಸತ್ಯವಾನ ಬೆಟ್ಟ ಯಮಲೋಕಕ್ಕೆ ಯಮರಾಜ ಹೊಳ್ಳಿ ಮರಳಿ ಹೋಗ್ಯಾನ. ಹಿಂಗ ಹೆಂಡತಿಲಿದ್ದ ಗಂಡು ಉಳಿಬೇಕು. ನಮ್ಮದು ನಿಮ್ಮ